ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಕಲ್ಯಾಣ ನಗರಲ್ಲಿದ್ದೀವಿ. ಕಲ್ಯಾಣ ನಗರಲ್ಲಿ ಮಧ್ಯಾಹ್ನ ಒಂದು ಒಳ್ಳೆ ಮಂದಿ ತಿನ್ನೋಣ ಅಂತ ರೈದಾನ್ ರೆಸ್ಟೋರೆಂಟ್ಗೆ ಬಂದಿದ್ವಿ. ರೈದಾನ್ ರೆಸ್ಟೋರೆಂಟು ಇದು ಫಸ್ಟ್ ಟೈಮ್ ಅಲ್ಲ, ತುಂಬ ವರ್ಷಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ಬೇರೆ ಲೊಕೇಶನಲ್ಲಿ. ಇದು ಅವರ ಸೆಕೆಂಡ್ ಬ್ರ್ಯಾಂಚು. ಸೊ ಇಲ್ಲೂ ಕೂಡ ಓಪನ್ ಆಗಿದೆ ಅಂತ ಕೇಳ್ಪಟ್ವಿ. ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಶೂಟ್ ಇದೆ. ಸೊ ಅಲ್ಲಿಗೆ ಬಂದಾಗ ಇದು ಕೂಡ ಹಂಗೆ ಕವರ್ ಮಾಡೋಣ ಅಂತ ಅಂದ್ಕೊಂಡು ಪರ್ಮಿಷನ್ ಕೇಳಿಕೊಂಡು ಆಯಿತು ಬನ್ನಿ ಅಂತ ಹೇಳಿದ್ರು. ಬಂದಿದ್ದೀವಿ ಊಟ ಟೈಮ್ ಕರೆಕ್ಟಾಗೆ. ಸೊ ಇಲ್ಲಿ ಮಂದಿ ಫೇಮಸ್ಸು. ಮಂದಿನಲ್ಲಿ ವೆರೈಟಿ ಸಿಗುತ್ತೆ. ನಾರ್ಮಲ್ ಚಿಕನ್ ಮಂದಿ ಸಿಗುತ್ತೆ, ಗ್ರಿಲ್ ಚಿಕನ್ ಮಂದಿ ಸಿಗುತ್ತೆ, ಆಲ್ಫಾಮಲ್ಲಿ ವೆರೈಟಿ ಸಿಗುತ್ತೆ. ಆಮೇಲೆ ಫಿಶ್ ಮಂದಿ, ಫಿಶ್ ಆಲ್ಫಾಮ್ ಮಂದಿ ಸಿಗುತ್ತೆ. ನನ್ನ ಹಿಂದೆ ಬೋರ್ಡ್ ಕಾಣಿಸ್ತಾ ಇರ್ಬೋದು, ಅಲ್ಲಿದೆ ಫಿಶ್ ಆಲ್ಫಾಮ್ ಮಂದಿ. ಇನ್ನೊಂದೇನು ಗೊತ್ತಾ, ಫುಲ್ ಕುರಿ ಮಂದಿ ಸಿಗುತ್ತೆ. ನೀವು ಜಾಸ್ತಿ ಗ್ರೂಪಲ್ಲಿ ಬಂದಾಗ ಅದನ್ನು ಮಾಡಿಸ್ಬೋದು. ಸೊ ಅದೆಲ್ಲನೂ ಇದೆ. ಹೋಗೋಣ. ಅವರ ಸ್ಪೆಷಲ್ಲು ಆಲ್ಫಾಮ್ ಮಂದಿ ಟ್ರೈ ಮಾಡಬೇಕು ಅಂತ ಆಸೆ. ನೋಡೋಣ, ಒಂದಷ್ಟು ವೆರೈಟೀಸ್ ಟ್ರೈ ಮಾಡ್ತೀವಿ. ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಪಿಕ್ ಮಾಡಿದ್ರೆ ಇಲ್ಲಿ ಆರಾಮಾಗಿ ಬಂದ್ಬಿಡ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಹೋದರೆ ಫಸ್ಟ್ ಫ್ಲೋರಲ್ಲಿ ಟೇಬಲಲ್ಲಿ ಕೂತ್ಕೊಂಡು ತಿನ್ಬೋದು. ಬಟ್ ನಾವು ಗೊತ್ತಲ್ಲ, ನೆಲದ ಮೇಲೆ ಕೂತ್ಕೊಂಡು ತಿನ್ನೋರು. ಸೆಕೆಂಡ್ ಫ್ಲೋರಲ್ಲಿ ಮಜ್ಲೀಸ್ ಇದೆ, ಆರಾಮಾಗಿ ಕೂತ್ಕೊಂಡು ತಿನ್ನೋಣ ಬನ್ನಿ. ಸೊ ನಾವು ಒಂದು ಮಂದಿನ ತರಿಸಿದ್ದೀವಿ. ಈ ಸಲ ಡಿಫ್ರೆಂಟಾಗಿ ತರಿಸಿದ್ದೀವಿ. ಲಾಸ್ಟ್ ಟೈಮ್ ಎಲ್ಲ ತಿಂದಾಗ ಮಂದಿ ರೈಸ್ ಮೇಲೆ ಪೀಸ್ ಇಟ್ಬಿಟ್ಟು ಎಲ್ಲ ತರಿಸಿದ್ವಿ. ಈ ಸಲ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಥರನೂ ಆಪ್ಷನ್ ಸಿಗುತ್ತೆ ಅಂತ ತೋರಿಸೋದಕ್ಕೋಸ್ಕರ. ಇವರು ಮಂದಿಗೆ ಫೇಮಸ್ಸು. ಇಲ್ಲಿ ಜಾಸ್ತಿ ಸೇಲ್ ಆಗೋದೇನೆ. ಹೆಂಗೆ ಸಿಗುತ್ತೆ ಅಂದರೆ ಫ್ಯಾಮಿಲಿ ಮಂದಿಗೂ ಸಿಗುತ್ತೆ. 4 ಜನ ತಿನ್ನೋದು, 5 ಜನ ತಿನ್ನೋದು, 6 ಜನ ತಿನ್ನೋದು, 10 ಜನ ತಿನ್ನೋವರೆಗೂ ಆ ಥರ ಮಂದಿ ಮಾಡಿಕೊಡ್ತಾರೆ. ಅದು ಕಸ್ಟಮೈಸ್. ಚಿಕನ್ ಮಂದಿ ಬೇಕಾ, ಫಿಶ್ ಮಂದಿ ಬೇಕಾ, ಮಟನ್ ಮಂದಿ ಬೇಕಾ, ಇಲ್ಲ ಮಿಕ್ಸ್ ಮಂದಿ ಬೇಕಾ, ಏನು ಬೇಕಾದ್ರೂ ಕೊಡ್ತಾರೆ. ದೊಡ್ಡದಾಗಿ ರೈಸು, ಅದ್ರ ಮೇಲೆ ಪೀಸೆಲ್ಲ ಇಟ್ಕೊಟ್ಟಿರ್ತಾರೆ. ಎಲ್ಲ ನೀಟಾಗಿ ಸರ್ವ್ ಮಾಡ್ಕೊಂಡು ತಂದು ಇಡ್ತಾರೆ. ದೊಡ್ಡದಾಗೆ ನೀಟಾಗಿ ಸರ್ವ್ ಮಾಡ್ಕೊಂಡು ಕೂತ್ಕೊಂಡು ಈ ಥರ ತಿನ್ಬೋದು. ನಾವೇನು ಮಾಡಿದ್ವಿ ಗೊತ್ತಾ, ಈ ಸಲ ಬರೀ ಮಂದಿ ರೈಸ್ನ ತರಿಸಿದ್ವಿ. 3 ಜನ ತಿನ್ನುವಷ್ಟು ರೈಸು. 3 ಜನ ಇದ್ದೀವಲ್ಲ, ಅದಕ್ಕೋಸ್ಕರ 3 ಜನ ತಿನ್ನುವಷ್ಟು ಮಂದಿ ರೈಸ್. ಆಮೇಲೆ ಸಪ್ರೇಟಾಗಿ ಸ್ಟಾರ್ಟರ್ಸ್ನ ತರಿಸಿದ್ವಿ. ಏನು ಅಂದರೆ ಆಲ್ಫಾಮಲ್ಲಿ ವೆರೈಟೀಸ್ ಇದೆ. ಅದರಲ್ಲಿ ನಾವು ಮೇಯ್ನಾಗಿ ತರಿಸಿದ್ರು 3 ವೆರೈಟೀಸ್. ಒಂದು ಬಂದು ಇದು ಸ್ಪೈಸಿ ಆಲ್ಫಾಮು ಆಫ್ ತರಿಸಿದ್ದೀವಿ. ಇದರಲ್ಲಿ ಕ್ವಾರ್ಟರ್ ಕೂಡ ಸಿಗುತ್ತೆ. ಕ್ವಾರ್ಟರ್ ಅಂದರೆ ಇಷ್ಟು ಬರುತ್ತೆ, ಇದೊಂದು ಪೀಸು. ಇದು ಆಫ್. ಕ್ರೀಮಿ ಆಲ್ಫಾಮ್ನ ತರಿಸಿದ್ವಿ. ಸೊ ಮೈನೀಸ್ ಎಲ್ಲ ಹಾಕಿ ಕೊಡ್ತಾರೆ, ಕ್ರೀಮಿ ಆಲ್ಫಾಮ್. ನೆಕ್ಸ್ಟು ಹನಿ ಚಿಲ್ಲಿ ಆಲ್ಫಾಮ್ನ ತರಿಸಿದ್ದೀವಿ. ಸೊ ಹನಿ ಚಿಲ್ಲಿ ಆಲ್ಫಾಮ್ ಕೂಡ ಸಿಗುತ್ತೆ. ಎಲ್ಲ 3 ಆಫ್ ತರಿಸಿದ್ದೀವಿ. ಅದ್ರ ಜೊತೆ ಕುಬ್ಬೂಸು ಕೊಟ್ಟಿರ್ತಾರೆ 3ಕ್ಕೂ. ಆಮೇಲೆ ಸಲಾಡ್ ಕೂಡ ಕೊಟ್ಟಿರ್ತಾರೆ. ಮಂದಿ ರೈಸು ಸೇಮ್ ಇರುತ್ತೆ. ಸೊ ನೀವು ಏನೇ ಮಂದಿ ತೊಗೊಂಡ್ರು ಇದೇ ರೈಸೇ ಬರೋದು, ಆಯಿತಾ. ಆಮೇಲೆ ಜ್ಯೂಸ್ ಎಲ್ಲ ಸಿಗುತ್ತೆ. ಒಂದು ಜ್ಯೂಸ್, ತಂಪಾಗಲಿ ದೇಹ, ರಿಫ್ರೆಶಿಂಗ್ ಆಗಲಿ ಅಂದ್ಬಿಟ್ಟು ಮಿಂಟ್ ತರಿಸಿರೋದು. ಮಿಂಟ್ ಮೊಹಿತೋ. ಈಗ ಶುರು ಮಾಡೋಣ. ಫಸ್ಟು ಎಲ್ಲಿಂದ? ಸ್ಪೈಸಿ ಆಲ್ಫಾಮ್ನ ಟ್ರೈ ಮಾಡೋಣ. ಗ್ರೀನ್ ಮಸಾಲೆ ನೋಡಿ, ಇಲ್ಲಿ ಗ್ರೀನ್ ಮಸಾಲೆ ಒಳಗಡೆ ಕಾಣಿಸ್ತಾ ಇದೆಯಾ? ತಿಂದು ನೋಡುವ. ಆಹಾ, ಫುಲ್ ಜ್ಯೂಸಿ ಆದ ಆಲ್ಫಾಮ್ ಅಂದರೆ ಸುಡೋದು, ಬಾರ್ಬಿಕ್ಯೂ. ಬಟರ್ ಹಚ್ಚಿ ಸುಡ್ತಾ ಇರ್ತಾರೆ. ಅದು ಆ ಜ್ಯೂಸಿನೆಸ್ಸು. ಚಿಯರ್ಸ್. ನಾರ್ಮಲಾಗಿ ಆಲ್ಫಾಮು ಖಾರ ಎಲ್ಲ ಇರಲ್ಲ, ಅದು ಫುಲ್ ಸಟಲಾಗಿರುತ್ತೆ, ಯೆಲ್ಲೋಯಿಶ್ ಕಲರು. ಅದನ್ನೇ ಅದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ತುಂಬ ಜನ. ಇದರಲ್ಲಿ ಅದು ಗ್ರೀನ್ ಚಟ್ನಿನ ಹಚ್ಬಿಟ್ಟು ಮಾಡಿರೋದು. ಅದು ಸ್ಪೈಸಿ ಕೊಡುತ್ತೆ, ಹಸಿಮೆಣಸಿನ್ಕಾಯಿ ಸ್ಪೈಸಿ. ಆಮೇಲೆ ಪುದೀನ ಫ್ಲೇವರು, ಲೈಟಾಗಿ ಮಿಂಟ್ ಫ್ಲೇವರು, ಲೈಟಾಗಿ ಹುಳಿ ಅಂಶ ಬರುತ್ತೆ. ಗ್ರೀನ್ ಚಟ್ನಿ ನೋಡಿ ಹಚ್ಚಿರೋದು, ಇದೇ ಹೈಲೈಟು. ಅದು ಆ ಸ್ಪೈಸಿನೆಸ್ನ ಆ್ಯಡ್ ಮಾಡುತ್ತೆ. ಚೆನ್ನಾಗಿದೆ. ಆಲ್ಫಾಮ್ನೂ ಸ್ಪೈಸಿಯಾಗಿ ತಿನ್ನಬೇಕು ಅಂದರೆ ಇದು ಒಂದು ಪೀಸ್ನ ಎತ್ಕೊಂಡು 2 ಕೈ ಬಳಸಬೇಕು. ಇಲ್ಲೆಲ್ಲ ಪೀಸ್ ಎತ್ಕೊಂಡು ಕುಬ್ಬೂಸ್ ತೊಗೊಂಡು ಬುಸ್ಸಲ್ಲಿಟ್ಕೊಂಡು ಒಂದೊಂದು ಕಡೆ ಮಸಾಲೆ ಜಾಸ್ತಿ ಇದೆ. ಆ ಗ್ರೀನ್ ಮಸಾಲೆ ಅದು ಸಿಕ್ಕಿದಾಗ ಸ್ವಲ್ಪ ಖಾರ ಜಾಸ್ತಿ ಹೊಡೀತು. ಆಮೇಲೆ ಆಬ್ವಿಯಸ್ಲಿ ಚೆನ್ನಾಗೆ ಬಾರ್ಬಿಕ್ಯೂ ಮಾಡಿರ್ತಾರೆ, ಸುಟ್ಟಿರ್ತಾರೆ, ಆ ಸ್ಮೋಕಿ ಎಫೆಕ್ಟು. ಈಗ ಖಾರ ಆಯಿತು. ಈಗ ಸ್ವಲ್ಪ ಕ್ರೀಮಿಯಾಗಿ ತಿನ್ನಬೇಕು ಅನ್ನೋರಿಗೆ ಕ್ರೀಮಿ ಆಲ್ಫಾಮ್ ಇದೆ, ಅದು ಜಂಪ್ ಆಗೋಣ.
ಸೊ ಈಗ ಮಂದಿ ರೈಸ್ ಕೊಡೋಣ. ನೀಟಾಗಿ ಅನ್ನದ ಕೈ ಕೊಡ್ತಾರೆ ಹಾಕೊಳಕ್ಕೆ. ಇಟ್ಕೊಂಡು ನೀಟಾಗಿ ಬಡಿಸ್ಕೊಂಡು ಸ್ವಲ್ಪ ಇದು ಫ್ರೈಡ್ ಆನಿಯನ್ಸ್ ಇರೋದು ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. ಹಾಕ್ಕೊಂಡು ಈಗ ಕ್ರೀಮಿ ಆಲ್ಫಮ್ನ ಎತ್ತಿಕೊಂಡು ಸೈಡಲ್ಲಿ ಇಟ್ಟುಕೊಂಡು ಇಲ್ಲಿ ನೋಡಿ ಒಂದು ರಾಶಿ ಮಯನೀಸ್ನ ಹಾಕಿರ್ತಾರೆ. ಎಲ್ಲ ಜಿನುಗ್ತಾ ಇರುತ್ತೆ. ಕಿತ್ಕೊಂಡು ಫಸ್ಟ್ ಹಾಗೆ ತಿನ್ನೋಣ, ಆಮೇಲೆ ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ. ಟೇಸ್ಟ್ ಹೇಗಿದೆ ಅಂತ ಫೀಲ್ ಮಾಡಬೇಕು. ಶಿಯರ್ಸ್. ಆಲ್ಫಮ್ನ ಮಯನೀಸಲ್ಲಿ ಮುಳುಗಿಸ್ಕೊಂಡು ತಿಂದ್ರೇ ಮಜಾ. ಸೊ ಇದು ಸಪ್ರೇಟಾಗಿ ಅವಶ್ಯಕತೆ ಇಲ್ಲ. ಇದು ತೊಗೊಂಬಿಟ್ರೆ ಅವರೇ ಫುಲ್ ಮುಳುಗಿಸಿ ಸ್ನಾನ ಮಾಡಿಸಿ ಕೊಟ್ಟಿರ್ತಾರೆ. ಅಲ್ಟಿಮೇಟ್ ಸಕ್ಕತ್ತಾಗಿರುತ್ತೆ. ಒಂಥರ ಗಾರ್ಲಿಕ್ ಮಯೋ ಅದ್ಭುತ. ನೀಟಾಗಿ ಹಿಂಗೆಲ್ಲ ಪೀಸು ಎಲ್ಲ ಕಿತ್ಕೊಂಡು ಕೆಳಗಡೆ ಈ ಸುಟ್ಟಿರುತ್ತಲ್ಲ ಆ ಪೀಸ್ನ ಬಿಡಬಾರ್ದು. ಅದನ್ನೆಲ್ಲ ತೊಗೊಂಡು ಏನೇನಿದೆ ಮೇಲೆ ಮಯನೀಸ್ನೆಲ್ಲ ಹಂಗೆ ಕೋರ್ಕೊಂಡು ಮಂದಿ ರೈಸ್ ಮೇಲೆ ಇಟ್ಕೊಂಡು ಇದೆರಡು ಬೆಸ್ಟ್ ಕಾಂಬಿನೇಷನು. ಸೂಪರಾಗಿದೆ. ಆಮೇಲೆ ಇದರಲ್ಲಿ ಮಂದಿನಲ್ಲಿ ಆ ಸ್ಪೈಸಸ್ದು ಘಮ ಸೂಪರ್. ಮಸಾಲೆ ಎಲ್ಲ ಇರೋಲ್ಲ ಬಿಡಿ, ಜಾಸ್ತಿ ಮಸಾಲೆ ಇರೋಲ್ಲ ಇದು. ಬಟ್ ಯೂಸ್ ಮಾಡಿರೋ ಚಕ್ಕೆ ಲವಂಗ ಏಲಕ್ಕಿ ಘಮ ಹೆಂಗೆ ಬರುತ್ತಂದರೆ ಯಥೇಚ್ಛವಾಗಿ ಏಲಕ್ಕಿ ಘಮ ಸೂಪರಾಗಿದೆ ಫುಲ್ಲು. ಆಮೇಲೆ ಕೇಸರಿ ಹಾಕಿರ್ತಾರೆ. ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಪರ್ಟಿಕ್ಯುಲರಾಗಿ ಫ್ಲೇವರ್ಫುಲ್ಲಾಗಿರಬೇಕು, ತುಂಬ ಲೈಟಾಗಿರಬೇಕು, ಜಾಸ್ತಿ ಮಸಾಲೆ ತಿನ್ನೋಲ್ಲ ಅವ್ರಿಗೆಲ್ಲ ಇದು ಸಖತ್ ಇಷ್ಟ ಆಗುತ್ತೆ. ಜೊತೆಲಿ ಆ್ಯಡ್ ಮಾಡೋದಕ್ಕೆ ಈ ಥರದ್ದು ಏನೋ ತೊಗೊಂಬಿಟ್ರಂತೂ ಅಲ್ಟಿಮೇಟು. ಅದು ಬಿಟ್ಟು ಮಂದಿ ರೈಸ್ಗೆ ಕಾಂಬಿನೇಷನ್ ಆಗಿ ಒಂದಷ್ಟು ಡಿಪ್ಸ್ಗಳನ್ನ ಕೊಡ್ತಾರೆ. ಅದು ಅದರಲ್ಲಿ ಸ್ವಲ್ಪ ತಿನ್ಬೋದು. ಅದರಲ್ಲೂ ಟ್ರೈ ಮಾಡೋಣ. ಈ ಥರ ಡಿಪ್ಸ್ಗಳು ಕೊಡ್ತಾರೆ. ಒಂದು ಇದು ಕೊಡ್ತಾರೆ ಕೆಂಪು, ಇದು ಟೊಮೆಟೊ ಪ್ಯೂರೇ ಥರ, ಟೊಮೆಟೊ ಸಾಸು ಹೋಮ್ ಮೇಡು. ಕಲರ್ ಗಿಲರ್ ಏನೂ ಇರೋಲ್ಲ ನೋಡಿ ಹೆಂಗಿರುತ್ತೆ. ಎಷ್ಟು ಟೊಮೆಟೊನ ಪೇಸ್ಟ್ ಮಾಡಿರೋದು ಮಂದಿ ರೈಸ್ಗೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಇದು ನಮ್ಮಂಥವ್ರಿಗೆ ಇಷ್ಟ ಆಗಲ್ಲ. ಯಾಕಂದರೆ ಮಾಮೂಲಿ ಫುಲ್ ಟೊಮೆಟೊ ಪ್ಯೂರು. ನಾವೇನು ಮಾಡ್ತೀವಿ ಈ ಥರ ಚಟ್ನಿ ಥರ ಇರುತ್ತೆ, ಅದನ್ನು ಹಾಕ್ಕೊತೀವಿ. ಅದು ಆಲ್ಫಾಮಿಗೆ ಕೊಟ್ಟಿರ್ತಾರೆ, ನಾವು ಅದನ್ನು ರೈಸ್ಗೆ ಹಾಕ್ಕೊತೀವಿ. ಚಟ್ನಿ ಅಲ್ಲ, ಒಂಥರ ಮೊಸರು ಬಜ್ಜಿ, ಟ್ಯಾಂಗಿ ಪುದೀನ ಮೊಸರು ಬಜ್ಜಿ ಅಂತ ಹೇಳ್ಬೋದು. ಇದು ಸೂಪರಾಗಿದೆ. ಇದು ಒಳ್ಳೆ ಸಖತ್ ಕಾಂಬಿನೇಷನು. ಖಾರ ಇದೆ, ಹುಳಿ ಇದೆ, ಮೊಸರು ಇರುತ್ತೆ, ಅಲ್ಟಿ ಕಾಂಬಿನೇಷನ್, ಪುದೀನ ಫ್ಲೇವರ್ ಎಲ್ಲನೂ. ಇದು ಸಕ್ಕತ್ತಾಗಿದೆ ಖಾರವಾಗಿ. ಅದು ಬಿಟ್ಟು ಮಯೋನೀಸ್ ಲವರ್ಸ್ ಬೀಳು ಪೀತು ಸಾಕು ಅಂದರೆ ಒಂದು ಸ್ವಲ್ಪ ಮಯೋನೀಸ್ ಹಾಕ್ಕೊಂಡು ಯಾವುದಿದು ಸ್ಪೈಸಿ ಆಲ್ಫಮ್ನ ಕಿತ್ಕೊಂಡು ಅದ್ರ ಮೇಲೆ ಹಿಂಗೆ ಇಟ್ಕೊಂಡು ಚಿಕ್ಕ ಪೀಸು ಕುಬ್ಬೂಸ್ನ ತೊಗೊಂಡು ಬರೀಟೋ ಥರ ಮಾಡಿಕೊಂಡು ಇದು ವಿತೌಟ್ ಎನಿ ಇದು ಮಸಾಲೆ ಗಾರ್ಲಿಕ್ ಏನೂ ಹಾಕ್ದಿರ ಮಾಡಿರೋ ಮಯೋನೀಸು. ಇದನ್ನು ಈ ಥರ ಡ್ರೈ ಇರುತ್ತಲ್ಲ, ಇದು ಸ್ಪೈಸಿ ಆಲ್ಫಾಮು, ಇದಕ್ಕೆ ಎಲ್ಲನೂ ಸೂಪರಾಗಿರುತ್ತೆ. ಇದು ಗ್ರೀನ್ ಚಟ್ನಿ ಇತ್ತಲ್ಲ ಸಖತ್ ಖಾರ ಸೂಪರಾಗಿದೆ. ಇದು ಮಂದಿ ರೈಸ್ಗೆ ಅಲ್ಟಿ ಕಾಂಬಿನೇಷನ್ನು. ಇಲ್ಲ ಟೊಮೆಟೊ ಇಷ್ಟಪಡೋರು ಅದನ್ನು ಹಾಕ್ಬೋದು. ಹೆಂಗೆ ಮಾಡ್ತಾರೆ ಒಬ್ಬೊಬ್ರು ಅಂದರೆ ಟೊಮೆಟೊ ಪ್ಯೂರೇ ಸ್ವಲ್ಪ ಈ ಚಟ್ನಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ರೆ ಇನ್ನೂ ಮಜಾ ಇರುತ್ತೆ. ನನಗೆ ಆ ಕ್ರೀಮಿ ಆಲ್ಫಮ್ ಅಂತೂ ಒಳ್ಳೆ ಮಜಾ ಕೊಡೋದು. ಅದರಲ್ಲಿರೋ ಆ ಮಯೋನೀಸ್ ಇದೆಯಲ್ಲ ಅದು ಸಖತ್ ಕಾಂಬಿನೇಷನು. ಮಿಕ್ಸ್ ಮಾಡಿದ್ರೆ ಟ್ರೈ ಮಾಡಿ. ಈಗ ಇನ್ನೊಂದು ಹನಿ ಚಿಲ್ಲಿ ಇದೆ, ಅದಕ್ಕೂ ಹೋಗೋಣ. ನೆಕ್ಸ್ಟು ಹನಿ ಚಿಲ್ಲಿ ಆಲ್ಫಾಮ್ ಅರ್ಧ ಮುರ್ಕೋಣ. ಬಿಳಿ ಎಲ್ಲೆಲ್ಲ ಹಾಕಿರ್ತಾರೆ, ಸ್ವಲ್ಪ ಅಂಟಂಟಿರುತ್ತೆ. ಯಾಕೆಂದರೆ ಜೇನುತುಪ್ಪ ಇರುತ್ತೆ, ಜೇನುತುಪ್ಪ ಅದಕ್ಕೆ. ಸುಮ್ಮನೆ ಹೆಸರು ಮಾತ್ರ ಹನಿ ಚಿಲ್ಲಿ ಇಲ್ಲ, ಇದೇ ಬೇಜಾನ್ ಹನಿ ಇದೆ. ಅದು ಫಸ್ಟ್ ನಾಲ್ಗೆ ಟಚ್ ಆಗ್ತಿದ್ದಂಗೆ ಆ ಸಿಹಿ ಅಂಶ ಬಂದ್ಬಿಡುತ್ತೆ. ಆ ಚಿಲ್ಲಿ ಖಾರ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಸಿಹಿಯಾದ ಡಿಶ್ಶು. ಸೊ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಇದು. ಖಾರ ಒಂಚೂರು ತಿಂದಿರೋರಿಗೆ ಇದು ಇಷ್ಟ ಆಗುತ್ತೆ. ಸ್ವೀಟಾದ ಸ್ಮೋಕಿ ಆದ ಆಲ್ಫಾಮ್
ಬಟ್ ನನಗೆ ಕ್ರೀಮಿ 3 ಜನ ನೀಟಾಗಿ ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲ್ ಆಗಿ ಇಲ್ಲಿ ಬಂದ್ಬಿಟ್ಟು ಬಕ್ಲಾವಾ ತಿಂದಿಲ್ಲ ಅಂದರೆ ಹೆಂಗೆ. ಸೊ ಬಕ್ಲಾವಾ ತರಿಸಿದ್ದೀವಿ. ಟರ್ಕಿ ಆ ಸ್ವೀಟು ಲೇಯರು ತೆಳುವಾದ ಲೇಯರು ಇರುತ್ತೆ, ಪಫ್ ಥರ. ಒಳಗಡೆ ಫಿಲ್ಲಿಂಗು ಒಂದು ರಾಶಿ ಪಿಸ್ತಾ, ಇಲ್ಲಿ ಶುಗರ್ ಸಿರಪ್ಪು, ಮೇಲ್ಗಡೆ ಪಿಸ್ತಮಯ್ಯ ಬಕ್ಲಾವಾ. ಆಮೇಲೆ ಬಕ್ಲಾವಾ, ಕುನಾಫಾ ಎಲ್ಲ ಸಖತ್ ಫೇಮಸ್ಸು. ಟೇಸ್ಟ್ ಮಾಡುವ. ಸೋರ್ಬಿಟ್ಟು ಇದೆಲ್ಲ ಜಾಸ್ತಿ ಸ್ವೀಟೆಲ್ಲ ಇರಲ್ಲ, ಕರೆಕ್ಟು ಲೈಟ್ ಸ್ವೀಟು, ಜಾಸ್ತಿ ಡ್ರೈ ಫ್ರೂಟ್ಸೇ ಬರೀ ಅದ್ಭುತವಾಗಿದೆ. ಸೊ ನೀವು ಈ ಕಡೆ ಸುತ್ತಮುತ್ತ ಇದ್ದೀರಾ, ಒಂದು ಒಳ್ಳೆ ಮಂದಿ ತಿನ್ನಬೇಕು ಅಂದರೆ ಆರಾಮಾಗಿ ಈ ಜಾಗ ಬರಬೇಕು. ನಾವು ಆಲ್ರೆಡಿ ಇದು 2ನೇ ವೀಡಿಯೋ ಮಾಡ್ತಾರೋದು, ಇವ್ರದ್ದು ಫಸ್ಟ್ ಬ್ರಾಂಚ್ ಒಂದು ಮಾಡಿದ್ವಿ, ಅಲ್ಲಿ ಇಷ್ಟ ಆಗಿತ್ತು ಮಂದಿ ಎಲ್ಲ ಸೂಪರಾಗೆ. ಸೊ ಅದಕ್ಕೆ ಇಲ್ಲೂ ಕೂಡ ಓಪನ್ ಆಗಿದೆ ಅಂತ ಗೊತ್ತಾದಮೇಲೆ ಇವಾಗ ಬಂದಿದ್ದೀವಿ. ಸೊ ನಾವು ತೊಗೊಂಡಂಗೆ ನೀವು ಸಪ್ರೇಟಾಗಿ ತೊಗೊಬೋದು, ಇಲ್ಲ ಒಟ್ಟಿಗೆ ಬರುತ್ತಲ್ಲ ನಾರ್ಮಲ್ ಮಂದಿ, ಮಟನ್ ಮಂದಿ, ಚಿಕನ್ ಮಂದಿ, ಫಿಶ್ ಮಂದಿ, ಆ ಥರ ನೀವು ಆ ಥರ ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಇಲ್ಲ ಅಂದರೆ ಮಂದಿ ರೈಸ್ ಸಪ್ರೇಟಾಗಿ ಕೂಡ ಸಿಗುತ್ತೆ. ಮೇಯ್ನಾಗಿ ಬಂದುಬಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದಾಗ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಈ ಥರ ತೊಗೊಂಡು ಆರಾಮಾಗಿ ಕೂತ್ಕೊಂಡು ಮಜ್ಲೀಸ್ಗಳಲ್ಲಿ, ಇದು 2nd ಫ್ಲೋರಲ್ಲಿ ಮಜ್ಲೀಸ್ ಇರೋದು. 1st ಫ್ಲೋರಲ್ಲಿ ನಾರ್ಮಲ್ ಟೇಬಲು ಚೇರ್ ಇರುತ್ತೆ, ಅಲ್ಲಿ ಕೂತ್ಕೊಂಡು ತಿನ್ನೋ ಥರ ಅಲ್ಲಿ ಕೂತ್ಕೊಬೋದು. ನೆಲ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ. ಸೊ ಈ ಥರ ಕೂತ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಬಂದಾಗ. ಏನೋ ಆದರೆ ಅದೇ ಅವ್ರನ್ನ ಕೇಳಿದಾಗ ಹೇಳಿದ್ದು ಅದೇ ಫ್ಯಾಮಿಲಿದು ಇದು ಮಂದೀಸು ಜಾಸ್ತಿ ಮೂವ್ ಆಗುತ್ತೆ ಅಂತ. 4 ಜನ, 6 ಜನ, 8 ಜನ, 10 ಜನ ಆ ಥರ ನಿಮಗೆ ಮಾಡಿಕೊಡ್ತಾರೆ ಕಾಂಬೋ. ಇವಾಗ ನಾವು ತರಿಸಿದ್ದು ಬರೀ 3 ಜನಕ್ಕೆ ಮಂದಿ ರೈಸ್ ಸಪ್ರೇಟಾಗಿ ತರಿಸಿದ್ವಿ. ಆ 3 ಜನ ಕೊಟ್ಟಿದ್ದು ರೈಸ್ ಏನೇ 4 ಜನ ತಿನ್ನೋ ಅಷ್ಟಿತ್ತು. ಸೊ ನೀವೇನೋ 4 ಜನ ಬಂದಿರಾ, ಅದರಲ್ಲಿ ಇಬ್ಬರು ಕಮ್ಮಿ ತಿಂತಾರೆ ಅಂದರೆ 3 ಜನ ತೊಗೊಂಡ್ರೆ ಬೆಸ್ಟು. ಸೊ ಆ ಥರ ಪ್ಲ್ಯಾನ್ ಮಾಡಬೇಕು, ಸಪ್ರೇಟಾಗಿ ಮಂದಿ ರೈಸ್ ತೊಗೊಂಡ್ರೆ. ಆಮೇಲೆ ಇದು ಸ್ಟಾರ್ಟರ್ಸು ಬರೀ ಆಲ್ಫಾಮಲ್ಲಿ ವೆರೈಟೀಸ್ ತರಿಸಿದ್ವಿ, ಅದರಲ್ಲಿ ಸೂಪರ್ ಇಷ್ಟ ಆಗಿದ್ದು. 3ರಲ್ಲಿ ಬಂದ್ಬಿಟ್ಟು ನನಗೆ ಫಸ್ಟ್ ಬಂದ್ಬಿಟ್ಟು ಆ ಕ್ರೀಮಿ ಇದು ಆಲ್ಫಾಮ್ ಸೂಪರಾಗಿತ್ತು. ಅದು ಈ ಮಂದಿ ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೊತಿದ್ರೆ ಇನ್ನೂ ಮಜಾ. ಅದು ನೆಕ್ಸ್ಟ್ ಬಂದು ಇದು ಸ್ಪೈಸಿ, ಅದು ಚೆನ್ನಾಗಿತ್ತು. ನೆಕ್ಸ್ಟ್ ಲೆವೆಲ್ಲು. ಆಮೇಲೆ ಈ ಡಿಪ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಇದು ಕೊಟ್ಟಿದ್ರು ಏನು ಗ್ರೀನ್ ಕಲರ್ದು ಡಿಪ್ ಚಟ್ನಿ, ಗ್ರೀನ್ ಚಟ್ನಿ ಖಾರಮಯವಾಗಿ ಅಲ್ಟಿಮೇಟ್ ಆಗಿತ್ತು. ಸೊ ಮಂದಿನೂ ಅಷ್ಟೇ, ಮಂದಿ ರೈಸು ನಿಮಗೆ ನಾರ್ಮಲಾಗಿ ಒಂದೊಂದು ಕಡೆ ಏನಿರುತ್ತೆ ಅಂದರೆ ಅದು ಜಾಸ್ತಿ ಫ್ಲೇವರ್ಸ್ ಇರೋಲ್ಲ, ಇಲ್ಲಿ ಫ್ಲೇವರ್ಫುಲ್ ಆಗಿತ್ತು. ನಿಮಗೆ ಆ ಏಲಕ್ಕಿ ಘಮ ಸ್ವಲ್ಪ ಡಾಮಿನೇಟ್ ಮಾಡ್ತಾಯಿತ್ತು. ಸೊ ಬರೀ ನೀವು ಅದನ್ನೇ ತಿಂದಾಗೂ ಘಮ ಅಂತ ಇರುತ್ತೆ. ಸೊ ನಿಮಗೇನೂ ಅನ್ಸೋದಿಲ್ಲ. ಆಮೇಲೆ ಒಣಗಿದಂಗಿರಲ್ಲ, ಇದು ಬಾಸುಮತಿ ರೈಸ್ ಯೂಸ್ ಮಾಡೋದನ್ನು ಚೆನ್ನಾಗಿ ಬೇಯಿಸಿರ್ತಾರೆ. ಸೊ ಸಾಫ್ಟಾಗೇ ಇರುತ್ತೆ. ಸೊ ಒಂದ್ಸಲಿ ಟ್ರೈ ಮಾಡಿ ಮಂದಿ ಏನಾದರೂ ನಿಮಗೆ ಇಷ್ಟ ಇದೆ ಅಂದರೆ. ಈ ಜಾಗ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಆಮೇಲೆ ವಿಡಿಯೋ ಜಾಸ್ತಿ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ. ಈ ಥರ ತಿಂಡಿಗಳನ್ನ, ಈ ಥರ ಊಟಗಳನ್ನ ಇಷ್ಟಪಡೋರು ಅವ್ರು ಬಂದು ಟ್ರೈ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.